ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬದುಕಿನಲ್ಲಿ ಯಶಸ್ಸಿಗಿಂತಲೂ ತೃಪ್ತಿ ಮುಖ್ಯ. ಯಶಸ್ಸನ್ನು ಬೇರೆಯವರು ಅಳೆಯುತ್ತಾರೆ, ಸಮಾಧಾನ ತೃಪ್ತಿಯನ್ನು ನಮ್ಮ ಮನಸ್ಸು ಹಾಗೂ ಹೃದಯ ಅಳೆಯುತ್ತದೆ. ಹೌದಲ್ವಾ ಸ್ನೇಹಿತರೆ? ನಮ್ಮ ಜೀವನದಲ್ಲಿ ನಾವು ಏನೇ ಯಶಸ್ಸನ್ನು ಕಂಡ್ರೂ ಕೂಡ ಅದರ ಒಂದು ತೃಪ್ತಿ ಮೊದಲು ನಮಗಿರಬೇಕು. ಆ ನಂತರ ಅದನ್ನು ಬೇರೆಯವರು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಕೆಲವೊಮ್ಮೆ ನಾವು ಯಾವುದೋ ಒಂದು ಹಠಕ್ಕೆ ಬಿದ್ದು ಕೆಲವೊಂದಷ್ಟು ಕೆಲಸಗಳನ್ನು ಮಾಡಲೇಬೇಕು ಅಂತ ಹೇಳಿ ಮಾಡ್ತೀವಿ. ನಾವು ಅಂದ್ಕೊಂಡಿದ್ದ ರೀತಿಯಾಗಿ ಆ ಕೆಲಸ ಸಕ್ಸಸ್ ಕೂಡ ಆಗುತ್ತೆ. ಅದರಿಂದ ನಮಗೆ ಒಳ್ಳೆ ಯಶಸ್ಸು ಸಿಕ್ಕಾಗ ಎಲ್ಲರೂ ಕೂಡ ನಮ್ಮನ್ನು ಹೊಗಳ್ತಾ ಇರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಾವು ಕೆಲವೊಂದು ಕೆಲಸಗಳನ್ನು ಮಾಡಿದಾಗ ಅದು ನಮಗೆ ಮನಸ್ಸಿಗೆ ತೃಪ್ತಿನ ಖಂಡಿತವಾಗ್ಲೂ ತಂದುಕೊಟ್ಟಿರೋದಿಲ್ಲ. ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿನ ಮೂಲೆಯಲ್ಲಿ ನಾನು ಯಾಕಾದರೂ ಈ ಕೆಲಸ ಮಾಡಿದೆ, ಅಥವಾ ಈ ಕೆಲಸಕ್ಕೋಸ್ಕರ ನಾನು ಇಷ್ಟು ಕಷ್ಟಪಡಬೇಕಿತ್ತ, ನಾನು ಯಾಕೆ ಈ ರೀತಿ ಹಾಗೆ ಮಾಡಿದೆ ಜೀವನದಲ್ಲಿ ಅಂತ ಎಲ್ಲೋ ಒಂದು ಕೊರಗು ನಮ್ಮಲ್ಲಿ ಉಳ್ಕೊಂಡು ಬಿಡುತ್ತೆ ಸ್ನೇಹಿತರೆ. ಅದಕ್ಕಾಗಿ ಹೇಳೋದು, ನೀವು ಮಾಡುವಂತಹ ಕೆಲಸ ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ, ಬೇರೆಯವರು ಏನು ಅಂದ್ಕೊಳ್ತಾರೋ ಅಥವಾ ಬೇರೆಯವರು ನನ್ನ ಹೊಗಳಬೇಕು, ಬೇರೆಯವರು ನನಗೆ ಹಾಗೆ ಹೇಳ್ಬೇಕು ಹೀಗೆ ಹೇಳ್ಬೇಕು ಅಂತ ಬೇರೆಯವರನ್ನ ಮೆಚ್ಚೋದಕ್ಕೋಸ್ಕರ ಕೆಲಸಗಳನ್ನು ಮಾಡಬೇಡಿ. ನಿಮ್ಮ ಮನಸ್ಸಿಗೆ ಸಮಾಧಾನ ತರಬೇಕು. ಹಾಗೆ ನಿಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಖಂಡಿತವಾಗ್ಲೂ ಜೀವನದಲ್ಲಿ ಯಾವುದೇ ಕೆಲಸನ ಮಾಡಬೇಡಿ. ಯಾಕಂದರೆ ಮನಸ್ಸಾಕ್ಷಿ ವಿರುದ್ಧವಾಗಿ ಕೆಲಸಗಳನ್ನ ಮಾಡಿದಾಗ ಅದು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಕೂಡ ಕೊರಿತಾನೇ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಹಾಗಾಗಿ ಏನೇ ಕೆಲಸ ಮಾಡೋಕ್ಕೂ ಮುಂಚೆ ಒಮ್ಮೆ ಯೋಚನೆ ಮಾಡಿ, ಅದರಿಂದ ನಿಮಗೆ ಮನಸ್ಸಿಗೆ ತೃಪ್ತಿ ಅನ್ನೋದು ಸಿಗುತ್ತಾ ಇಲ್ವಾ ಅಂತ. ಕೆಲವೊಮ್ಮೆ ನಾವು ಅಂದ್ಕೊಂಡು ಕೆಲಸಗಳಿಂದ ತೃಪ್ತಿ ಸಿಗೋದಕ್ಕಿಂತ ಆ ಕೆಲಸಗಳನ್ನು ನಾವು ಕಂಪ್ಲೀಟ್ ಮಾಡಿದರೂ ಕೂಡ ಅದರಿಂದ ಎಲ್ಲೋ ಒಂದು ನೋವು ನಮಗೆ ಸಿಗ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಮಾಡುವಂತಹ ಕೆಲಸಗಳ ಬಗ್ಗೆ ಒಂದು ನಿಮಿಷ ಗಮನ ಕೊಟ್ಟು ಯೋಚನೆ ಮಾಡಿ ನೋಡಿ, ನಿಮ್ಮ ಮನಸ್ಸಿಗೆ ಅದರಿಂದ ತೃಪ್ತಿ ಸಿಗುತ್ತಾ ಅಥವಾ ನೋವಾಗುತ್ತಾ, ಅಥವಾ ಇನ್ನು ಗೊಂದಲದಲ್ಲಿದೆಯಾ ಮನಸ್ಸು ಅಂತ. ಅಥವಾ ಯಾವ್ದಾದ್ರು ಒಂದು ಕೆಲಸನ ಮಾಡೋಕೆ ಹೊರಟಾಗ ಮನಸ್ಸು ಗೊಂದಲದಲ್ಲಿದ್ದಾಗ ಖಂಡಿತವಾಗ್ಲೂ ಆ ಕೆಲಸನ ಅಲ್ಲಿಗೆ ನಿಲ್ಲಿಸೋದು ತುಂಬಾ ಉತ್ತಮ ಸ್ನೇಹಿತರೆ. ಅದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಾಗ ಮಾತ್ರ ಆ ಒಂದು ಕೆಲಸಕ್ಕೆ ಕೈ ಹಾಕಿ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ತಮಗೇನಾದರೂ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ವಿಡಿಯೋ ಅನಿಸಿಕೆ ಬಗ್ಗೆ ಕಮೆಂಟಲ್ಲಿ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.